ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದಂತಹ ಕಚೇರಿ ಈಗ ಒಂದು ರೀತಿ ವಿವಾದದ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ತುಮಕೂರಿನ ಟಿಬಿ ಕೊಟ್ಟಿದ್ರಲ್ಲ ಅಲ್ಲಿ. ಆದರೂ ಅದೇ ಕಚೇರಿಯಲ್ಲಿ ನಿನ್ನೆ ವಿ ಸೋಮಣ್ಣ ಜನಸಂಪರ್ಕ ಸಭೆಯ ನೆಪದಲ್ಲಿ ಶಕ್ತಿ ಪ್ರದರ್ಶನವನ್ನು ಇವತ್ತು ಮಾಡ್ತಾರಂತೆ. ಈಗಾಗಲೇ ತುಮಕೂರಿನ ಹಳೆ ಐಬಿಯಲ್ಲಿ ಎಲ್ಲ ರೀತಿಯ ತಯಾರಿ ಕೂಡ ನಡೆದಿದೆ. ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಂಡ ಕಚೇರಿ ಅದ್ದೂರಿಯಾಗಿ ಉದ್ಘಾಟನೆ ಆಗುತ್ತೆ. ಜನಸಂಪರ್ಕ ಸಭೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಆಗಸ್ಟ್ 3ರಂದು ಸೋಮಣ್ಣ ಅವರ ಕಚೇರಿಗೆ ಅನುಮತಿ ಕೊಟ್ಟಿದ್ದ ಸರ್ಕಾರ ನವೀಕರಣಗೊಂಡು ಉದ್ಘಾಟನೆಗೆ ಸಿದ್ಧವಾಗ ಅದನ್ನು ರದ್ದು ಮಾಡಿ ಮೊನ್ನೆ ಆದೇಶವನ್ನು ಹೊರಡಿಸಿತ್ತು. ಈ ವಿವಾದದ ನಡುವೆನೇ ಇವತ್ತು ಕಚೇರಿಯ ಉದ್ಘಾಟನೆ ಕೂಡ ಆಗುತ್ತೆ. ಒಬ್ಬ ಮಂತ್ರಿ ನನಗೆ ಯಾರ ಮೇಲೂ ಹೇಳಕ್ಕೆ ತಯಾರಾಗಿಲ್ಲ. ಇದು ಖಾಲಿ ಬಿದ್ದಿತ್ತು, ಗಲೀಜಿತ್ತು, ನಿಮಗೆ ಗೊತ್ತಿತ್ತು ಹೆಂಗಿತ್ತು ಅಂತ. ನಾನು ಎಲ್ಲ ಕಡೆಯಲ್ಲೂ ಕೊಟ್ಟಿದ್ದಾರೆ, ಕೊಡಿ ಅಂತ ಹೇಳಿದೆ, ಮಾಡಿದ್ರು. ಅದೆಲ್ಲ ಆಗಿದೆ, ಸಂಖ್ಯಾಂತರ ಆಗಿದೆ. ಡಾಕ್ಟ್ರಿಗೂ ನನಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ. ಇದ್ಯಾವುದೋ ಒಂದು ಇದಕ್ಕೆ ನೀವು ತಾಳೆ ಹಾಕೋಕ್ಕೆ ಹೋಗ್ಬೇಡ್ರಿ. ಅದು ಆಗಿದ್ದನ್ನೆಲ್ಲ ನಿನ್ನೆಯಿಂದ ಈ ಸೆಕೆಂಡ್ವಾಗಿರೋದನ್ನೆಲ್ಲ ಮರ್ತು ಬಿಡ್ರಿ. ನಾಳೆ ಇದು ಲೋಕಸಭಾ ಸದಸ್ಯರು, ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಮಂತ್ರಿಗಳು. ಹಾಗಾಗಿ ಕೇವಲ ಇದು JDS BJP ಕಚೇರಿ ಅಲ್ಲ, ಅವ ಲೋಕಸಭಾ ಸದಸ್ಯನ ಕಚೇರಿ. ಈ ಕಚೇರಿಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ನಮ್ಮ ಕೈಲಾದ ಅಡಿಯಲ್ಲಿ ಸೇವೆ ಮಾಡಬೇಕಾಗಿದೆ. ಅದಕ್ಕೆ ನಾನು, ಡಾಕ್ಟ್ರು, ಮುಖ್ಯಮಂತ್ರಿಗಳು ಯಾರ್ಯಾರಿದ್ದಾರೆ, ರಾಜಣ್ಣವ್ರು ಆದಿಯಾಗಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಅಪ್ಪ ಒಂದು ನಿಮಿಷ. ನಾನು ಡಾಕ್ಟ್ರು, ಅವ್ರ ತಂದೆಯವ್ರ ಕಾಲದಿಂದ ನಮ್ಮ ಮನೆಗೆ ಅವರು ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತೀವಿ. ಹಾಗಾಗಿ ನಾನು ಭೇಟಿ ಕೊಡೋದು ಪರ್ಸನಲ್ ಆತ್ಮೀಯತೆ, ರಾಜಕಾರಣನೇ ಬೇರೆ.